ಹೆಲ್ತ್ ಚೆಕಪ್ಪು ಜೊತೆಗೆ ಕಣ್ಣಿನ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಮಗೆ ಸ್ಪಂದಿಸ್ತಾರೆ, ಅದರಿಂದನೇ ಅವರು ನಮ್ಮ BTM ಕ್ಷೇತ್ರಕ್ಕೆ ದೇವರಿದ್ದಂಗೆ. ಅದೇ ರೀತಿ ನಮ್ಮ ಕಾರ್ಪೊರೇಟರು ಮಂಜಣ್ಣ ಅವರು ಅಷ್ಟೇ. ಇಡೀ BTM ವಿಧಾನಸಭಾ ಕ್ಷೇತ್ರದಲ್ಲಿ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಈ ಒಂದು ಏನು ಬೃಹತ್ GBA ಏನಾಗಿದೆ, ಆ GBAದಲ್ಲಿ 14 ವಾರ್ಡು ಈಗ ನಮ್ಮದು 14 ವಾರ್ಡಲ್ಲಿ ಪ್ರತಿ ವಾರ್ಡಲ್ಲಿ ಒಂದೊಂದು ಸಾರಿ ಮತ್ತು 2 ಸಾರಿ ಈ ರೀತಿ ಹೆಲ್ತ್ ಚೆಕಪ್ಪು ಜೊತೆಗೆ ಕಣ್ಣಿನ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮತ್ತು ಹೆಲ್ತ್ ಚೆಕಪ್ಪಲ್ಲಿ BP ಇರ್ಬೋದು, ಶುಗರ್ ಇರ್ಬೋದು, ಆಮೇಲೆ ECG ಇರ್ಬೋದು, ಎಲ್ಲ ಜನರಲ್ ಚೆಕಪ್ ಇದೆ. ಆಮೇಲೆ ಉಚಿತವಾಗಿ ಮೆಡಿಷನ್ ಸಮೇತ ಕೊಡ್ತಾರೆ. ಆಮೇಲೆ ಏನು ಕಣ್ಣಿನ ತಪಾಸಣೆ ಮಾಡಿ ಆ ಕಣ್ಣಿನ ತಪಾಸಣೆಗೆ ಗ್ಲಾಸು ಸ್ಪಾಟಲ್ಲಿ ಕೊಡ್ತಾರೆ. ಇಲ್ಲ ಅವ್ರಿಗೆ ಇನ್ನೂ ತುಂಬ ಸ್ವಲ್ಪ ಏನಾದರೂ ಸೀರಿಯಸ್ ಇದ್ದರೆ ಆಪ್ರೇಷನ್ ಮಾಡೋದಕ್ಕೂ ಲಯನ್ಸ್ ಕ್ಲಬ್ ವತಿಯಿಂದ ಫ್ರೀಯಾಗಿ ಮಾಡಿಕೊಡ್ತಾರೆ. ಈ ಒಂದು ಕಾರ್ಯಕ್ರಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ಜೊತೆಯಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾಜಿ ಶಾಸಕರು ಜಯನಗರ ವಿಧಾನಸಭಾ ಕ್ಷೇತ್ರ ಮತ್ತು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದಂಥ ಶ್ರೀಮತಿ ಸೌಮ್ಯರೆಡ್ಡಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಒಂದು ಎಲ್ಲ ಚೆಕಪ್ಪನ್ನು ಈ ಒಂದು ಸುದ್ಗುಂಟೆಪಾಳ್ಯ ವಾರ್ಡದಲ್ಲಿ ಗೌರ್ಮೆಂಟ್ ಶಾಲೆ ಹತ್ತಿರ ಮಾಡಿದ್ದೀವಿ. ಇದನ್ನೆಲ್ಲ ಈ ಭಾಗದ ಜನತೆ ಸದುಪಯೋಗ ಪಡಿಸ್ಕೊಳ್ಳಿ. ಮುಖ್ಯವಾಗಿ ಕಣ್ಣಿನ ದೃಷ್ಟಿ, ಯಾಕಂದರೆ ಅದು ಚಿಕ್ಕಂದ ಇದ್ದಾಗ ಮೊದಲು ಸಣ್ಣದಿದ್ದಾಗೆ ಅದನ್ನು ಚೆಕಪ್ ಮಾಡಿ ಅದನ್ನೆಲ್ಲ ಇದು ಮಾಡಿದರೆ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಕಣ್ಣಿನ ದೃಷ್ಟಿಗೆ ಆದ್ಯತೆಯನ್ನು ಕೊಟ್ಟು ಸ್ಪೆಕ್ಸ್ ಕೊಡ್ತೀವಿ. ಇಲ್ಲ ಆಪ್ರೇಷನ್ ಮಾಡಬೇಕು ಅಂದರೆ ಆಪ್ರೇಷನ್ನು ಲಯನ್ಸ್ ಕ್ಲಬ್ಬಿಂದ ಫ್ರೀಯಾಗಿ ಮಾಡಿಕೊಡ್ತೀವಿ. ಎಲ್ಲ ನೇತೃತ್ವವನ್ನು ಸಾರಿಗೆ ಮತ್ತು ಮುಜರಾಯಿತಿ ಸಚಿವರ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಇಡೀ BTM ವಿಧಾನಸಭಾ ಕ್ಷೇತ್ರದ GBA 14 ವಾರ್ಡುಗಳಲ್ಲಿ ಒಂದು ವಾರ್ಡಲ್ಲಿ 2 ಸಾರಿ ಆಗ್ಬೋದು, 3 ಸಾರಿದು ಸ್ಪಂದನೆ ಮತ್ತು ಜನಗಳಿಗೆ ಅನುಕೂಲಕ್ಕೆ ತಗ್ಗಟ್ಟಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದೆಷ್ಟೇ ಬಾರಿ ಸರ್ ಇದು ನಮ್ಮದು ಇದು ಫಸ್ಟ್ ಬಾರಿ. ಯಾಕಂದರೆ ಮೊನ್ನೆ ಕೋರಮಂಗಲದಲ್ಲಾಯಿತು, ಈಜಿಪುರದಲ್ಲಾಯಿತು, ಮತ್ತು ಶ್ರೀನಿವಾಗಲಲ್ಲಾಯಿತು, ಮತ್ತು ಮಡಿವಾಳದಲ್ಲಾಯಿತು. ಈಗ ನಮ್ಮ ಸರ್ದಿ ಇವಾಗ ಯಾಕಂದರೆ ಡೇಟ್ಸ್ ಕೊಡ್ತಾರೆ, ವಾರಕ್ಕೆ 4 ದಿವಸ ಡೇಟ್ ಕೊಡ್ತಾರೆ. ಆ 4ನೇ ದಿವಸದಲ್ಲಿ ಇವತ್ತು ನಮಗೆ ಸುದ್ಗುಂಟೆಪಾಳ್ಯಕ್ಕಾಗಿದೆ. ತದನಂತರ ಇದೇ ಸುದ್ಗುಂಟೆಪಾಳ್ಯ ಆದಮೇಲೆ ಚಿಕ್ಕಾಡಗೋಡಿ ವಾರ್ಡನ್ನು ಬರುತ್ತೆ. 6ನೇ ತಾರೀಕು ಕೊಟ್ಟಿದ್ದಾರೆ. ಅದು ಮೊದಲು ನಮ್ಮ ವಾರ್ಡಲ್ಲೇ ಇತ್ತು. ಅದರಿಂದ ಚಿಕ್ಕಾಡಗೋಡಿಯಲ್ಲಿ 6ನೇ ತಾರೀಕು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈಗ 142 ಜನ ಈಗ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ಕೊಂಡಿದ್ದಾರೆ. ನಾವು 9:30ಯಿಂದ 10 ಗಂಟೆಗೆ ಓಪನ್ ಮಾಡಿದ್ದು. 142 ಜನ ಮಾಡ್ಕೊಂಡಿದ್ದಾರೆ. ಕಣ್ಣಿನ ತಪಾಸಣೆ ಕೂಡ ಮಾಡ್ಕೊಳ್ತಾರೆ. ಜನರಲ್ ಚೆಕಪ್ಪಲ್ಲಿ 142 ಜನ ಮಾಡ್ಕೊಂಡಿದ್ದಾರೆ. ನಾವು ಅವ್ರನ್ನ ಯಾವತ್ತೂ ಏನು ಹೇಳ್ತೀವಿ ಅಂದರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರನ್ನ ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಜಕಾರಣಿಗಳಂತ ಹೇಳ್ತೀವಿ. ಯಾಕಂದರೆ ಜನಗಳ ಜೊತೆ ಇದ್ದು ಸ್ಪಂದನೆ ಮಾಡಿ ಅವರು 8 ಬಾರಿ ಸತತವಾಗಿ ಗೆಲ್ಲಬೇಕು ಅಂದರೆ ಅವ್ರ ಜನಗಳ ಜೊತೆ ಒಡನಾಟ ಮತ್ತು ಜನಗಳ ಜೊತೆ ಇರುವಂಥ ಕಾಳಜಿ, ಈ ಭಾಗದ ಅಲ್ಲಿ ಕಾರ್ಯಕ್ರಮಗಳು ಮತ್ತು ಈ ಭಾಗದಲ್ಲಿ ಏನೇ ಮೂಲ ಸೌಕರ್ಯಗಳ ಆದ್ಯತೆಯನ್ನು ಕೊಡಬೇಕು. ಇಡೀ ಬೆಂಗಳೂರಲ್ಲಿ TVಗಳಲ್ಲಿ ಬರುತ್ತೆ, ರಸ್ತೆ ಆಗಿರುತ್ತೆ, ಮೋರಿ ಹಿಂಗಿದೆ, ಚರಂಡಿ ಇದೆ, ಅದೊಂದು. ಆದರೆ ಇಡೀ BTM ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಯಾವುದೇ ಒಂದು ಚರಂಡಿ, ಒಂದು ಗುಂಡಿ ಆಗಲಿ ಇರೋದಿಲ್ಲ. ಅದು ಬಂದರೂ ಸಮೇತ ಇಮ್ಮಿಡಿಯೇಟಾಗಿ ಆ ಕೆಲಸನ ಪೂರ್ಣಗೊಳಿಸುವಂಥ ಕೆಲಸ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಜಿ ಕಾರ್ಪೊರೇಟರ್ಗಳಾಗಿ ಮತ್ತು ನಮ್ಮ ಕಾಂಗ್ರೆಸ್ಸಿನ ಮುಖಂಡರಾಗಲಿ, ಪ್ರತಿ ವಾರ್ಡಲ್ಲೂ ಕಾಂಗ್ರೆಸ್ ಮುಖಂಡರಿರ್ತಾರೆ, ಕಾರ್ಯಕರ್ತರಿರ್ತಾರೆ. ಅಲ್ಲಿ ಏನೇ ಕಸ ಆಗ್ಬೋದು, ಗಾರ್ಬೇಜ್ ಆಗ್ಬೋದು, ಒಂದು ಗುಂಡಿ ಬಿದ್ದಿರ್ಬೋದು, ಒಂದು ಸ್ಯಾನಿಟ್ರಿ ಆಗ್ಬೋದು, ಒಂದು ಮೋರಿ ಬಿದ್ದಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳನ್ನು ಕಾರ್ಯಕರ್ತರು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ದೃಷ್ಟಿ ತರ್ತಾರೆ. ಅವ್ರಿಗೆ ಆ ಒಂದು ಇದಕ್ಕೆ ತಂದ ತಕ್ಷಣ ಅವ್ರು ಇಮ್ಮಿಡಿಯೇಟಾಗಿ ಆ ಕೆಲಸವನ್ನು ಪೂರ್ಣಗೊಳಿಸ್ತಾರೆ. ಅದಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅಂದರೆ ಜನಪ್ರಿಯವಾಗಿ ಅವರು ಸತತವಾಗಿ ಗೆಲ್ತಾ ಇರುವಂಥ ಧೀಮಂತ ನಾಯಕ.
ಇಲ್ಲಿ ಬಂದ್ಬಿಟ್ಟು ಏನೇ ಒಂದಾಗಲಿ ನಮ್ಮ ಇಡೀ ಬಿ ಟಿ ಎಮ್ ಕ್ಷೇತ್ರಕ್ಕೆ ರಾಮಲಿಂಗಡಿ ಅವ್ರ ಸಾರ್ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ನಡೀತೈತೆ. ಎಲ್ಲೇ ಏನೇ ಆಗಲಿ ಯಾರು ಅವ್ರು ಇವ್ರು ಏನೋ ಹೋಗೋದು ಬೇಡ, ಡೈರೆಕ್ಟಾಗಿ ನಾವು ಅವ್ರ ಹತ್ರ ಹೋದ್ರೂ ನಮಗೆ ಸ್ಪಂದಿಸ್ತಾರೆ. ಅದರಿಂದನೇ ಅವರು ನಮ್ಮ ಬಿ ಟಿ ಎಮ್ ಕ್ಷೇತ್ರಕ್ಕೆ ದೇವರಿದ್ದಂಗೆ. ಅದೇ ರೀತಿ ನಮ್ಮ ಕಾರ್ಪೊರೇಟರು ಮಂಜಣ್ಣ ಅವರು ಅಷ್ಟೇ, ನಮ್ದು ಏನೇ ಒಂದು ಕಷ್ಟ ಕಾರ್ಪಣ್ಯ ಇದ್ದರೂ ಸ್ಪಂದಿಸ್ತಾರೆ. ನೋಡಿ, ಈ ಹೆಲ್ತ್ ಕ್ಯಾಂಪಲ್ಲಿ ನಾವು ಸಹ ಎಲ್ಲ ಚೆಕಪ್ ಮಾಡಿಸ್ಕೊಳ್ತಾ ಇದ್ದೀವಿ. ಮೆಡಿಷನ್ ಈಗ ನಮಗೂ ಕೊಟ್ಟರು, ECG ಮಾಡಿಸ್ಕೊಂಡ್ವಿ. ಇವಾಗ ನಮ್ಮ ಕೆಲವರೆಲ್ಲ ಕಣ್ಣು ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ, BP ಶುಗರ್ ಎಲ್ಲ ಚೆಕ್ ಮಾಡಿಸ್ಕೊಳ್ತಾ ಇದ್ವಿ. ಅಂದರೆ ನಾವು ಅದೃಷ್ಟ ಮಾಡಿದ್ದೀವಿ ಈ ವಾರ್ಡಲ್ಲಿ ಇರೋದ್ರಿಂದ ಅಂತ ನನ್ನೊಂದು ಅಭಿಪ್ರಾಯ. ಓಕೆ, ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಕವಿತಾ ಅಂತ, ನಾನು BTM ಪ್ರೆಸಿಡೆಂಟ್. ಓಕೆ.